ನಿನ್ನೆ ಕೂಡ 10 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಹೃದಯಾಘಾತದಿಂದಾನೆ. ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ನಿನ್ನೆ ಒಂದೇ ದಿನ 4ನೇ ತರಗತಿಯಲ್ಲಿ ಓದ್ತಾ ಇರುವಂತಹ 10 ವರ್ಷದ ಬಾಲಕ ಸೇರಿದಂತೆ 8 ಮಂದಿ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಕುರುಬಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತರಗತಿಯಲ್ಲಿ ಪಾಠ ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿನೇ ಈ 10 ವರ್ಷದ ಕಂದ ಸಾವನ್ನಪ್ಪಿರೋದು. 10 ವರ್ಷದ ಬಾಲಕ ಮನೋಜ್ ಕುಮಾರ್ ಅಂತ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಗುಂಡ್ಲುಪೇಟೆಯಲ್ಲಿ ಪಾಠ ಕೇಳ್ತಾ ಇದ್ದಾಗ ಶಾಲೆಯಲ್ಲಿ ತರಗತಿಯಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಹೀಗಾಗಿದೆ. ಇನ್ನು ಧಾರವಾಡದಲ್ಲಿ UPSC ಆಕಾಂಕ್ಷಿ ಕೃಷಿ ಪದವೀಧರೆ ಕೊನೆಯುಸಿರೆಳೆದಿದ್ದಾರೆ. ದಾವಣಗೆರೆ, ರಾಮನಗರ, ಕಲಬುರಗಿ ಸೇರಿದಂತೆ ಕೊಡಗಿನಲ್ಲೂ ಕೂಡ ಯುವ ಜನತೆ ಈ ಹೃದಯ ಸ್ತಂಭನಕ್ಕೆ ಬಲಿಯಾಗ್ತಾ ಇದ್ದಾರೆ. ಇನ್ನು ಹಾಸನ ಹೃದಯಾಘಾತದ ಬಗ್ಗೆ ಅಂತೂ ಕೇಳುವುದೇ ಬೇಡ. ದಿನಕ್ಕೆ 2-3 ಕೇಸಸ್ಗಳು ದಾಖಲಾಗ್ತಾ ಇದ್ದಾವೆ. ಹಾಸನ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಅಧ್ಯಯನ ಕೂಡ ಆಗ್ತಾ ಇತ್ತು. ಸರ್ಕಾರಕ್ಕೆ ಇವತ್ತು ತಜ್ಞರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಯಾತಕ್ಕಾಗಿ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಏನು ಕಾರಣ ಅನ್ನೋದ್ರ ಬಗ್ಗೆ. ಯಾಕೆಂದರೆ ರಾಜ್ಯದಾದ್ಯಂತ ಕೇಸಸ್ಗಳು ಕಂಡು ಬರ್ತಾ ಇದೆ ನಿಜ, ಆದರೆ ಹಾಸನದಲ್ಲಿ ಅಂತ ನೋಡೋದಾದರೆ ಕೇಸಸ್ಗಳು 40ಕ್ಕೆ ಏರಿಕೆ ಆಗೋ ಸಾಧ್ಯತೆ ಇದೆ. ಆ ಮಟ್ಟಿಗೆ ಪದೇ ಪದೇ ಹೃದಯ ಸ್ತಂಭನ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ನಿಜಕ್ಕೂ ಕೂಡ ಇದು ದುರಂತ ಅನ್ನಿಸ್ತಾ ಇದೆ. ಹಾಗಾಗಿ ಜನರು ಆದಷ್ಟು ತಮ್ಮ ಜೀವನ ಶೈಲಿ, ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕಿದೆ. ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ, ಜೊತೆಗೆ ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ಆಹಾರ ಪದ್ಧತಿ ಬಗ್ಗೆ, ಅವರ ಜೀವನ ಶೈಲಿಯ ಬಗ್ಗೆ ಗಮನ ಹರಿಸಿ ಅನ್ನೋದು ನಮ್ಮ TV5 ಕಳಕಳಿ. ಇನ್ನು ನಾವು ಮುಂದಿನ ಸುದ್ದಿಯತ್ತ ಹೋಗೋದಾದರೆ, ಅಂತರಿಕ್ಷದಲ್ಲಿ ಧಾರವಾಡದ